ಭಾಷಾ ಪ್ರಜ್ಞೆ ಅನ್ನೋದು ಭಾಷೆ ಮಾತಾಡೋರ ಪ್ರತಿಯೊಬ್ಬರಲ್ಲೂ ಒಂದು ಹಕ್ಕನ್ನು ಕ್ರಿಯೇಟ್ ಮಾಡುತ್ತೆ. ನನಗೆ ಹಕ್ಕಿದೆ ಅನ್ನೋದನ್ನು, ನನಗೆ ಭಾಷೆ ಗೊತ್ತಿದೆ, ನನಗೆ ಹಕ್ಕಿದೆ ಅಂತ. ಆದರೆ ಭಾಷಾ ಪ್ರಜ್ಞೆ ಅಷ್ಟೇ ಭಾಷಾ ಇತಿಹಾಸವನ್ನು ಹೇಳೋಲ್ಲ. ಭಾಷಾ ಇತಿಹಾಸ ಬೇರೆ, ಭಾಷಾ ಪರಂಪರೆ ಬೇರೆ, ಮತ್ತು ಭಾಷಿಕ ಸಮುದಾಯ ಇವತ್ತು ಅದನ್ನು ಬಳಸ್ತಾ ಇರುವ ವೈವಿಧ್ಯಗಳು ಬೇರೆ. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ. ಹಾಗಾಗಿ ನಾವು ಭಾಷಾ ತಜ್ಞರನ್ನು ಒಂದು ಅರ್ಥದಲ್ಲಿ ಟೇಕನ್ ಫಾರ್ ಗ್ರಾಂಟೆಡ್ ಥರ ಅಂದ್ಕೊಂಡ್ಬಿಟ್ಟಿರ್ತೇವೆ. ಅವರೇನಾದ್ರು ಹೇಳಿದರೆ ಹೌದಾ ಅಂತ ಹೇಳ್ತೇವೆ. ಗೋವಿಂದ ಪೈಗಳಂತ ಅವರು ಕ್ರಿಸ್ತ ಪೂರ್ವ 3ನೇ ಶತಮಾನಕ್ಕೆ ಕನ್ನಡವನ್ನು ತಗೊಂಡೋಗ್ತಾರೆ. ಅದಲ್ಲದೆ ಗ್ರೀಕ್ನ ಒಂದು ಪ್ರಸಂಗದಲ್ಲಿ ಭಾಳ ಅದ್ಭುತವಾಗಿ ಕನ್ನಡದ ಪದ ಬಳಕೆ ಆಗಿರೋದನ್ನು ನಾವು ಗಮನಿಸಿದ್ದೇವೆ. ಇವೆಲ್ಲವೂ ಯಾವ ರೀತಿ ಒಂದು ಐತಿಹ್ಯವನ್ನು ಕ್ರಿಯೇಟ್ ಮಾಡುತ್ತೆ. ಕೇವಲ ಇತಿಹಾಸ ಒಂದು ಕಡೆ ಆದರೆ ಐತಿಹ್ಯ ಇನ್ನೊಂದು ಕಡೆ ಆಗುತ್ತೆ. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಇದರ ಪರಿಜ್ಞಾನ ಇರೋದಿಲ್ಲ. ಏನು ಅನ್ಕೋತಾರೆ, ನನಗೆ ಗೊತ್ತಿದೆ, ನಮ್ಮವ್ರು ಯಾರೋ ಪಕ್ಕದಲ್ಲಿ ಹೇಳಿದ್ದಾರೆ ಅಥವಾ ಗೂಗಲ್ ಅಮ್ಮ ಹೇಳಿದ್ದಾಳೆ ಅನ್ನೋ ಮಾತನ್ನು ಇಟ್ಕೊಂಡು ನಾವು ಭಾಷೆಯ ಬಗ್ಗೆ ಬಹಳ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಹೇಳ್ತಾ ಇರ್ತೇವೆ. ನಾನಿಲ್ಲಿ ಕಮಲ್ ಹಾಸನ್ನನ್ನು ಯಾವ ಕುರ್ಚಿಯ ಮೇಲೆ ಕೂಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವನನ್ನು ಕಲಾವಿದನ ಕುರ್ಚಿಯ ಮೇಲೆ ಕೂತ್ಕೋಬೇಕಾ ಅಥವಾ ರಾಜಕಾರಣಿಯ ಕುರ್ಚಿಯ ಮೇಲೆ ಕೂತ್ಕೋಬೇಕಾ? ಕಲಾವಿದನಾಗಿ ಕೂತಾಗ ಅದಕ್ಕೆ ಬೇರೆಯೇ ಆದಂಥ ಅರ್ಥ ಬರ್ತದೆ. ಈ ಎಡಬಿಡಂಗಿ ಯೋಚನೆಯಲ್ಲಿದ್ದಾಗ ಎಲ್ಲ ಆಪರ್ಚುನಿಟಿಗಳನ್ನು, ಕಲೆಯ ಮಾಧ್ಯಮವನ್ನು, ಕಲೆಯ ಉದ್ಯಮವನ್ನು ಕೂಡ ಒಂದು ಟೂಲ್ ಆಗಿ ಬಳಸುವಾಗ ಆ ಟೂಲ್ ಕಿಟ್ ಏನಿದೆ ಅದು ಹೇಳಿದ್ದನ್ನು ಹೇಳ್ತಾ ಹೋಗುತ್ತೆ. ಇಂತಹ ಟೂಲ್ ಕಿಟ್ಗಳಿಂದಾಗಿಯೇ ನಮ್ಮ ಭಾರತೀಯ ಚಲನಚಿತ್ರರಂಗ ಒಂದು ಸೆಟ್ ಬ್ಯಾಕನ್ನು ಅನುಭವಿಸಿಬಿಟ್ಟಿದೆ ಈಗಾಗಲೇ. ಇಂತಹ ಟೂಲ್ ಕಿಟ್ಗಳು ಜನರೇಟ್ ಮಾಡೋರು ಯಾರು? ಯಾವ ಕಾರಣಕ್ಕೆ? ಒಗ್ಗೂಡಿಸುವ ಕಲೆ, ಯಾವುದೇ ಕಲೆಯಾಗಲಿ ಅದು ಒಳಗೊಳ್ಳುವ ಕ್ರಿಯೆಯನ್ನು ಇರುವಂತಹದ್ದು, ಎಲ್ಲರನ್ನು ಸೇರಿಸುವಂಥದ್ದು, ಕೈ ಜೋಡಿಸುವಂಥದ್ದು, ಸಮಾಜವನ್ನು ಕಟ್ಟುವಂಥದ್ದು ಮತ್ತು ಸಾಂಸ್ಕೃತಿಕವಾಗಿ ಮುಖ್ಯವಾದಂತಹ ಆಶಯಗಳನ್ನು, ಮನುಷ್ಯನ ಹಾಗೆ ಕಾಣುವಂತಹ ಆಶಯಗಳನ್ನು ಅದು ಜನರಲ್ಲಿ ಬಿತ್ತುವಂಥದ್ದು ಕಲೆ. ಆದರೆ ಈ ಕಲೆಯ ಹಿಂದಿನ ತಮ್ಮ ಅಜೆಂಡಾಗಳನ್ನು ಪೂರೈಸಿಕೊಳ್ಳುವಾಗ ಅವರಿಗೆ ವಿಕೃತ ಮನಸ್ಸಿನ ದಾರಿಗಳು ಕಾಣಿಸ್ತಾ ಹೋಗ್ತದೆ. ಅದನ್ನು ಹೇಗಾದರೂ ಮಾಡಿ ಅದನ್ನು ಒಳಗಡೆ ಸೇರಿಸಿಬಿಡಬೇಕು ಅನ್ನೋದು ಅವರ ಮನಸ್ಸಿನಲ್ಲಿ ಇರ್ತದೆ. ಅದು ಅವರ ಸಿನಿಮಾಗಳಲ್ಲೂ ಕಾಣಿಸ್ತದೆ, ಅವರ ಕೃತಿಗಳಲ್ಲೂ ಕಾಣಿಸ್ತಾ ಹೋಗ್ತದೆ. ಹೀಗಾಗಿ ಒಂದು ಅರ್ಥದಲ್ಲಿ ಈ ಮಾನಸಿಕ ಸ್ಥಿತಿಯಿಂದ ಹೊರಬರದಂಥ ಒಬ್ಬ ಕಲಾವಿದ ಸಂಪೂರ್ಣ ಕಲಾವಿದನಾಗೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಅವನು ಸಮಾಜಕ್ಕೆ ಏನನ್ನೂ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ತನ್ನ ಸ್ವಾರ್ಥಪರ ಚಿಂತನೆಗಳಿಂದ ನಿಸ್ವಾರ್ಥವಾಗಿ ಹಂಚುವವ ಮಾತ್ರ ಕಲಾವಿದನಾಗ್ತಾನೆ. ಈಗ ಇವನನ್ನು ಕಲಾವಿದನ ಕುರ್ಚಿಯಿಂದ ಹೊರಗಿಡೋಣ, ರಾಜಕಾರಣಿಯ ಕುರ್ಚಿಯಲ್ಲೇ ಕುಳಿಸ್ಕೊಳ್ಳೋಣ. ಎಷ್ಟರ ಮಟ್ಟಿಗೆ ಒಬ್ಬ ರಾಜಕಾರಣಿಯಾಗಿ ಒಂದು ಸಂಘಟಿತ ಕಾರ್ಯವನ್ನು ಆತ ಮಾಡಿದ್ದಾನೆ ಅದನ್ನಾರು ಗಮನಿಸಿ. ಅಲ್ಲೂ ಕೂಡ ನಿರಂತರವಾಗಿ ಫೇಲ್ಯೂರ್ಗಳೇ ಒಂದರ ಮೇಲೊಂದು. ಎಲ್ಲೂ ಕೂಡ ಒಂದು ಸಾಂಘಿಕವಾದಂತಹ, ಸಮಾಜ ಕಟ್ಟುವಂತಹ, ಸಮಾಜಕ್ಕೆ ಬೇಕಾದಂಥ ಒಂದು ರಾಜಕೀಯ ಮುತ್ಸುದ್ದಿತನವನ್ನು ಕೂಡ ಆತ ಮಾಡಲಿಕ್ಕಾಗಲಿಲ್ಲ. ಇವೆಲ್ಲವನ್ನು ನೀವು ಗಮನಿಸಿದಾಗ ಇಲ್ಲಿಯೂ ಸಲ್ಲದ, ಅಲ್ಲಿಯೂ ಸಲ್ಲದ, ಎಲ್ಲೆಲ್ಲಿಯೂ ಸಲ್ಲದ ಒಬ್ಬ ವ್ಯಕ್ತಿ ಇವನ ಮಾತುಗಳನ್ನು ಇಷ್ಟು ಗಂಭೀರವಾಗಿ ತಗೊಳ್ಬೇಕೆ? ಈ ಮಾತಿಗೆ ಅಂತಹ ಬೆಲೆ ಇದೆಯೇ? ಆತನಿಗೆ ಬೆಲೆ ಇಲ್ಲದಿದ್ದಾಗ ಆ ಮಾತಿಗೆ ಎಂಥ ಬೆಲೆ ಇದೆ? ಇದು ಒಂದು ಘಟ್ಟದ ತೀರ್ಮಾನ. ಇನ್ನೊಂದು ತೀರ್ಮಾನ, ಕನ್ನಡಿಗರು ನಿರಭಿಮಾನಿಗಳೇ ಅಥವಾ ಔದಾರ್ಯದಿಂದ ಎಲ್ಲವನ್ನ ಕ್ಷಮಿಸುವಂತಹವರೇ? ಖಂಡಿತ ಇಲ್ಲ. ಇತ್ತೀಚೆಗಂತೂ ಪ್ರತಿಯೊಂದು ಕ್ರಿಯೆಗೂ ಪ್ರತಿಕ್ರಿಯೆ ಇದ್ದೇ ಇರ್ತದೆ. ಅದನ್ನು ಕನ್ನಡಿಗರು ತಮ್ಮ ಎದೆಯುಬ್ಬಿಸಿ ಹೃದಯ ತುಂಬಿ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಅದೇ ರೀತಿಯ ಒಂದು ಕೆಲಸ ಆಗಬೇಕಾಗತ್ತೆ. ಇಷ್ಟೆಲ್ಲ ಒತ್ತಡಗಳ ಮೇಲೆ ನಾಳೆ ಆತ
ನಾನು ಕ್ಷಮೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ, ನನಗೆ ಭಾಳ ಪ್ರೀತಿ ನಿಮ್ಮನ್ನು ಕಂಡ್ರೆ ಅಂತ ಹೇಳ್ಬೋದು. ಯಾಕೆಂದರೆ ಪ್ರೀತಿಯಿಂದ ಹೇಳಿದ್ದೇನೆ ಅಂತಲೇ ಹೇಳಿದ್ದಾರೆ ಭಾಳಷ್ಟು ಸಲ. ಎಲ್ಲರೂ ಬೈದುಬಿಟ್ಟು ಆಮೇಲೆ ಪ್ರೀತಿಯಿಂದ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಪ್ರೀತಿ ಹೃದಯದಲ್ಲಿ ಇರಬೇಕಾಗ್ತದೆ, ಅದು ಸದಾಕಾಲ ಇರಬೇಕಾಗ್ತದೆ. ಬೇಕಾದಾಗ ಅದನ್ನು ಬಳಸ್ಕೊಳ್ಳೋದಿದೆಯಲ್ಲ, ಅದು ಪ್ರೀತಿ ಆಗೋಲ್ಲ, ಅದು ಸ್ವಾರ್ಥ ಆಗ್ತದೆ. ಸೊ ಈ ತಪ್ಪಿಗೆ ಶಿಕ್ಷೆಯನ್ನು ಕನ್ನಡಿಗರು ನಿಜವಾಗಿಯೂ ಕೊಡಲೇಬೇಕಾಗ್ತದೆ. ಕ್ಷಮೆ ಕೇಳದೇ ಇರಲಿ, ನಿಮ್ಮದೇ ಆದಂತಹ ನಮ್ಮತನವನ್ನು ಕಾಪಾಡಿಕೊಳ್ಬೇಕಾದ್ರೆ, ಕನ್ನಡತನವನ್ನು ಕಾಪಾಡಿಕೊಳ್ಬೇಕಾದ್ರೆ ಈ ರೀತಿಯ ಯಾವುದೇ ಹೇಳಿಕೆಗಳು ಬರಬಾರದು ಅನ್ನುವಷ್ಟರ ಮಟ್ಟಿಗೆ ಅವರಲ್ಲಿ ಎಚ್ಚರವನ್ನು ಮೂಡಿಸಬೇಕಾದರೆ ಅವರು ಶಿಕ್ಷಾರ್ಥಿಗಳಾಗ್ತಾರೆ. ಅವರಿಗೆ ಶಿಕ್ಷೆಯನ್ನು ಕೊಡೋದು ನಿಮಗೆ ಬಿಟ್ಟಿದ್ದು. ಅದು ಹೇಗೆ ಅನ್ನೋದನ್ನು ನೀವೇ ತೀರ್ಮಾನ ಮಾಡಿ. ಈ ಕಾರಣಗಳಿಂದ ಹೀಗೆ ಗೊತ್ತಿಲ್ಲ ನನಗೆ. ಒಬ್ಬ ಕಲಾವಿದನಿಗೆ ಬಹಳ ಮುಖ್ಯವಾದದ್ದು ಅವನ ಕಲೆಯನ್ನು ರೀಚ್ ಮಾಡೋದು. ಅದನ್ನೇ ರೀಚ್ ಆಗದಾಗೆ ನೋಡಿಕೊಂಡ್ರೆ ಆಯಿತು. ಆವಾಗ ಅವನಿಗೆ ಅನಿಸುತ್ತೆ, ಇಲ್ಲ, ನಾನು ಎಲ್ಲರನ್ನ ಒಳಗೊಳ್ಳುವಂತಹ ಮನಸ್ಥಿತಿಯಲ್ಲಿರಬೇಕಾಗಿತ್ತು, ಎಲ್ಲರನ್ನ ಸೋದರರ ಜೊತೆಯಲ್ಲಿ ಸಹೋದರತ್ವದಲ್ಲಿ ತಗೊಂಡು ಹೋಗಬೇಕಾಗಿತ್ತು. ಕನ್ನಡ ಒಂದು ಸೋದರ ಭಾಷೆ, ನನಗಿಂತ ಹೆಚ್ಚಿನದು ಅನ್ನುವಂತಹ ಅನುಕಂಪ, ಪ್ರೀತಿ ಇರಬೇಕಾಗಿತ್ತು. ನಮ್ಮ ಭಾಷೆಯಷ್ಟೇ ಶ್ರೇಷ್ಠ, ಉಳಿದಿದ್ದೆಲ್ಲ ಅದರ ಕೆಳಗಡೆ ಅನ್ನುವಂತಹ ಈ ಧೋರಣೆಗಳು, ದ್ರಾಷ್ಟ್ಯಗಳು ನಡೆಯೋದಿಲ್ಲ. ಒಟ್ಟಿನಲ್ಲಿ ಕಮಲಹಾಸನ್ ಅವರು ತಮ್ಮ ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋ ಹಾಗೆ ಒಂದೊಂದೇ ಕಾಲಘಟ್ಟವನ್ನು ನಾವು ಗಮನಿಸ್ತಾ ಬಂದರೆ ನಿಧಾನವಾಗಿ ತನ್ನತನವನ್ನು ಕಳೆದುಕೊಳ್ಳುತ್ತಿರುವ, ತನ್ನ ಕಲಾವಿದನ ಆತ್ಮವನ್ನು ಕಳೆದುಕೊಳ್ತಾ ಇರುವಂತಹ, ರಾಜಕಾರಣಿಯಾಗಿ ತಾನು ಏನನ್ನು ಸಾಧಿಸಲಾಗದಂತಹ ಪರಿಸ್ಥಿತಿಯಲ್ಲಿರುವಂಥ ಒಬ್ಬ ಹತಾಶ ವ್ಯಕ್ತಿಯ ಮಾತುಗಳಾಗಿ ನಾವು ಇದನ್ನು ಪರಿಗಣಿಸಬೇಕಾಗ್ತದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕನ್ನಡಿಗರು ಖಂಡಿತ ಕೊಡ್ತಾರೆ. ಪದೇ ಪದೇ ಈ ರೀತಿ ಆಗ್ತಾ ಇದೆ. ಇತ್ತೀಚೆಗೆ ಸೋನು ನಿಗಮ್ದಾಗಿ ಕನ್ನಡ ಆಡಿ ಅಂತ ಹೇಳಿದಕ್ಕೆ ಅದರ ಮೇಲೆ ಒಂದು ದಬ್ಬಾಳಿಕೆನೇ ನಡೆದೋಯ್ತು. ಎಲ್ಲಿ ತನಕ ಸಹಿಸ್ಕೊಂತಾರೆ? ಎಲ್ಲಿ ತನಕ ನಾವು ಅವ್ರಿಗೆ ಜಾಗ ಮಾಡಿಕೊಡ್ತೀವೋ ಅಲ್ಲಿವರೆಗೂ ಸಹಿಸ್ಕೋಬೇಕಾಗತ್ತೆ. ಜಾಗ ಮಾಡಿಕೊಡಬಾರದು, ಇದ್ರ ಉದ್ದೇಶ ಆಗಬೇಕು. ಯಾರು ನಿಮ್ಮನ್ನು ಕರೆದಿದ್ರು ಸೋನು ನಿಗಮ್ ಕೈಲಿ ಹಾಡಿಸಿದ್ದ? ನಾವೆಷ್ಟು ಚೆನ್ನಾಗಿ ಅದ್ಭುತವಾಗಿ ಕನ್ನಡದ ಮ್ಯೂಸಿಕ್ ಡೈರೆಕ್ಟರ್ ಕನ್ನಡದವರೇ ಇರಬೇಕು, ಕನ್ನಡದ ಟೆಕ್ನಿಷಿಯನ್ಸ್ ಇರಬೇಕು, ಕನ್ನಡದ ತಂತ್ರಜ್ಞರು ಇರಬೇಕು ಅಂತ ಹೇಳಿ ಬೆಂಗಳೂರಿಗೆ ಎಲ್ಲವನ್ನು ಶಿಫ್ಟ್ ಮಾಡಿ ಅದ್ಭುತವಾದ ಸಿಂಗರ್ಗಳನ್ನ ನಮ್ಮ ಸುತ್ತಮುತ್ತ ಹಿಡಿದಾಗ ನಾವು ಅವ್ರನ್ನ ಕರ್ಕೊಂಡು ಬರೋವಂಥ ಕೆಲಸ ಯಾಕೆ ಮಾಡಿದ್ವಿ? ಇಲ್ಲೇ ಇರೋದು ಕಲೆಗೆ. ಆಗ ಬಾರ್ಡರ್ ಇಲ್ಲ, ಇದ್ದಕ್ಕಿದ್ದಾಗೆ ಆಗ ಕಲೆಗೆ ಎಲ್ಲರೂ ಬೇಕಾಗ್ತಾರೆ, ಎಲ್ಲರೂ ಒಂದೇ ಅನ್ನೋದು ಹೇಳ್ತೀರಿ. ಆದರೆ ಇಂತಹ ಸಮಯಗಳಲ್ಲಿ ಅದು ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡಾಗ ಇಂಥವ್ರನ್ನ ಕರೆಯೋದ್ರಿಂದಲೇ ಆಗೋದು ತಪ್ಪು. ಇದು ಅವನು ಎಷ್ಟೇ ಟ್ಯಾಲೆಂಟ್ ಆಗಿರಲಿ, ನನ್ನ ಮನೆ ನಮ್ಮ ಹುಡುಗ ನಮ್ಮವನು ಚೆನ್ನಾಗಿ ಹಾಡ್ತಾನೆ ಅಂದರೆ ಅವನ ಕೈಲೇ ಹಾಡಿಸ್ಬೇಕು ಅಷ್ಟೇ. ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಹಿಂದಿನಿಂದಲೂ ಆದ ರೀತಿಯ ಒಂದು ಇದಿದೆ. ನಮ್ಮಲ್ಲಿ ಕನ್ನಡದ ನಿರ್ದೇಶಕರಲ್ಲ, ಹೊರಗಡೆಯಿಂದ ಬಂದರಷ್ಟೇ. ಬಾಂಬೆಯಿಂದ ಬರಬೇಕಾಗಿತ್ತು, ಮಡ್ರಾಸಿಂದ ಬರಬೇಕಾಗಿತ್ತು, ಅವೆಲ್ಲವೂ ಇತ್ತು ಆಗಿನ ಕಾಲದಲ್ಲೂ ಕೂಡ. ಹಾಗೆಯೇ ಹಾಡುಗಾರರು, ತಂತ್ರಜ್ಞರು, ನಟ ನಟಿಯರು ಪರಿಧಿಯನ್ನು ಮೀರಿ, ಎಲ್ಲೆಗಳನ್ನು ಮೀರಿ ಕಲೆ ಬೆಳಿಬೇಕು ಅನ್ನೋದು ಅಷ್ಟೇ ಬೇಕಾಗಿದ್ದಂಥದ್ದು. ಇವತ್ತಿನ ದಿನಮಾನದಲ್ಲಂತೂ ಇನ್ನೂ ಅದನ್ನು ದೊಡ್ಡದು ಮಾಡಲಿಕ್ಕೆ ಹೊರಟಿದ್ದೇವೆ. ಪ್ಯಾನ್ ಇಂಡಿಯಾ ಅಂತ ಕರಿತೇವೆ. ಇಡೀ ಇಂಡಿಯಾದಲ್ಲಿರೋರೆಲ್ಲ ನಮ್ಮವರು ಅಂತ ಕರ್ಕೋತೇವೆ. ಆದರೆ ನಮ್ಮ ಭಾಷೆಯನ್ನೇ ಮಾತಾಡೋಕ್ಕೆ ಬರದ, ನಮ್ಮ ಭಾಷೆ ಬಗ್ಗೆ ಏನೇನೂ ಕಾಳಜಿ ವಹಿಸ್ದ, ಆ ಭಾಷೆಯ ಬಗ್ಗೆ ಪ್ರೀತಿನೇ ಇಲ್ಲದಂಥ ಒಬ್ಬ ವ್ಯಕ್ತಿ ದುಡ್ಡಿಗಾಗಿ ಬಂದು ಕೆಲಸ ಮಾಡಿದ್ರೆ ಅವನನ್ನು ಎಷ್ಟರ ಮಟ್ಟಿಗೆ ನೀವು ಒಬ್ಬ ಕಲಾವಿದ ಅಂತ ಕರಿತೀರಿ? ಒಬ್ಬ ಪ್ರೊಫೆಷನ್, ಅವನೊಬ್ಬ ಇಂಜಿನಿಯರೋ ಒಬ್ಬ ಡಾಕ್ಟ್ರೋ ತನ್ನ ಪ್ರೊಫೆಷನ್ ಮಾಡಿದಾಗೆ ಇವನು ಮಾಡಿರ್ತಾನೆ ಅಷ್ಟೆ.